ಪ್ರಕಾಶ, ಮಗು ಪ್ರಕಾಶ, ನಿನಗಾಗಿ ನಾನು ಸಾಕಷ್ಟು ಕಡೆ ಕಂಡವರ ಕಾಲಿಡಿದು ಸಾಲ ಕೇಳಿದೆ. ಆದರೆ 1 ರೂಪಾಯಿ ಕೂಡ ಸಾಲ ಹುಟ್ಟಲಿಲ್ಲ. ಕೊನೆಗೂ ನನ್ನನ್ನಾದರೂ ಅಡವಿಟ್ಟುಕೊಂಡು ಸಾಲ ಕೊಡಿ ಎಂದು ಅಂಗಲ್ಲಾಚಿ ಬೇಡಿಕೊಂಡೆ. ಆದರೆ ಒಂದೇ 1 ರೂಪಾಯಿ ಸಾಲ ಕೊಡಲಿಲ್ಲ ಆ ಸೊಕ್ಕಿನ ಶ್ರೀಮಂತರು. ಪ್ರಕಾಶ, ನಿನಗೆ ಹಣ ತರುತ್ತೇನೆಂದು ಮಾತು ಕೊಟ್ಟಿದ್ದೇನಪ್ಪ, ಮಾತು ಕೊಟ್ಟಿದ್ದೆ. ಆದರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದಿದ್ದೇನೆ. ಕೊಟ್ಟ ಮಾತನ್ನು ತಪ್ಪಿ ನಡೆದ ಈ ತಂದೆಯನ್ನು ಕ್ಷಮಿಸು ಪ್ರಕಾಶ, ನಿನ್ನ ಕಾಲಿನ ಮಗನಾದ ನನ್ನ ಹತ್ತಿರ ನೀವು ಕ್ಷಮೆ ಕೇಳುವುದೇ? ಬೇಡ ಅಪ್ಪಾಜಿ, ಬೇಡ. ಇದನ್ನ ನೋಡುವ ಧೈರ್ಯ ನನ್ನಲ್ಲಿಲ್ಲ. ಮಗನಾದ ನನ್ನ ಹತ್ತಿರ ಕ್ಷಮೆ ಕೇಳಿ ನಿಮ್ಮ ಕಣ್ಣಲ್ಲಿ ಕಣ್ಣೀರ ಬರಿಸಿದ ಪಾಪಿ ನಾನು. ಕ್ಷಮಿಸಿಬಿಡು ಅಪ್ಪಾಜಿ, ನನಗೆ ನೌಕರಿ ಸಿಗೋದೇ ಬೇಡ. ನಾನು ಕೂಡ ತಮ್ಮ ಶ್ರೀಧರನ ಜೊತೆ ಕೂಡಿ ನಿಮ್ಮ ಜೊತೆ ಈ ಭೂತಾಯಿಯ ಸೇವೆ ಮಾಡುತ್ತಲೇ ಹೋಗುತ್ತಿದೆ. ನನಗೆ ನೀವು ಮತ್ತೆ ನಿಮ್ಮ ಸ್ವಾಭಿಮಾನ ಮುಖ್ಯ ಅಪ್ಪಾಜಿ, ನಿಮ್ಮ ನನ್ನನ್ನು ದಯಮಾಡಿ ಕ್ಷಮಿಸಿ ಬಿಡ ಅಪ್ಪಾಜಿ. ಪ್ರಕಾಶ, ಮಗು ಪ್ರಕಾಶ, ಈ ಬಡವನ ಒಡಲಲ್ಲಿ ಹುಟ್ಟಿ ಮಹಾ ತಪ್ಪು ಮಾಡಿದೆಯಪ್ಪ, ನೀ ಮಹಾ ತಪ್ಪು ಮಾಡಿದೆ. ನಿನಗೊಂದು ನೌಕರಿಯನ್ನು ಕೊಡಿಸದ ನತದೃಷ್ಟ ತಂದೆಯಪ್ಪ ನಾನು, ತಂದೆ. ಪ್ರಕಾಶ, ರೈತನ ಬಾಳು ಮಣ್ಣಲ್ಲಿ ಬಿದ್ದ ಹೋಳಾಗಿದೆ. ಅನ್ನ ಬೆಳೆಯುವ ನೆಲ, ಕುಡಿಯುವ ನೀರು, ಸೇವಿಸುವ ಗಾಳಿ ಸಂಪೂರ್ಣ ವಿಷಯವಾಗಿದೆಯಪ್ಪ, ಸಂಪೂರ್ಣ ವಿಷಯವಾಗಿದೆ. ರೈತನೇ ದೇಶದ ಬೆನ್ನೆಲುಬೆಂಬುದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ರೈತನ ಮಕ್ಕಳ ಪರಿಸ್ಥಿತಿ ಇಂದು ಕಾರ್ಖಾನೆಗಳ ಗೇಟ್ ಕಾಯುವ ದುಸ್ಥಿತಿ ಒದಗಿ ಬಂದಿದೆ ಅವರಿಗೆ. ಅಂದಾಗ ರೈತನಿಗೆ ಬೆಲೆ ಎಲ್ಲಿದೆ ಹೇಳು ಪ್ರಕಾಶ, ಎಲ್ಲಿದೆ? ಅದಲ್ಲದೆ ನೀನು ಇಷ್ಟು ದಿವಸ ವಿದ್ಯಾಭ್ಯಾಸ ಮಾಡಿರ್ಬೇಕಂದ, ಈಗ ಅದೇಗೆ ಬಿಸಿಲಲ್ಲಿ ನೀ ಮಣ್ಣಲ್ಲಿ ದುಡಿಬೇಕಂದ, ಹೇಗೆ ದುಡಿಯಪ್ಪ? ಮಾವ, ನೀವೇನು ಚಿಂತೆ ಮಾಡಬೇಡಿ. ಕತ್ತಲ ಹಿಂದೆ ಬೆಳಕು ಬಂದಂತೆ ಕಷ್ಟ ಕಳೆದ ಮೇಲೆ ಸುಖ ಬಂದೇ ಬರುತ್ತೆ. ಎಲ್ಲದಕ್ಕೂ ಆ ದೇವರಿದ್ದಾನೆ. ಬೇಕಾದ್ರೆ ನನ್ನ ತಾಯಿ ಒಡವೆನ್ನ ನಾನು ತಂದು ಕೊಡ್ತೀನಿ, ಅವುಗಳನ್ನು ಮಾರಿ ಹಣ ಕಟ್ಟಿದ್ರಾತು. ಪ್ರಕಾಶನಿಗೆ ನೌಕರಿ ಬಂದ ಮೇಲೆ ಎಂಥ 100 ಆಭರಣಗಳನ್ನು ತೆಗೆದುಕೊಂಡ್ರೆ ಆಯ್ತು. ಅದು ಅಲ್ಲದೆ ಕಷ್ಟಕ್ಕೆ ಬಾರದ ಈ ಆಭರಣ ಎಷ್ಟಿದ್ದಾರೇನು? ಸ್ವಲ್ಪ ತಾಳಿ, ಈಗಲೇ ಬರ್ತೀನಿ.
ನಾವೆಲ್ಲ ಇದ್ದರೂ ನಮ್ಮತ್ತೆಯ ಆಭರಣ ಮಾರುವ ಸಂದರ್ಭ ಒದಗಿ ಬಂದಿದೆ. ಅಪ್ಪಾಜಿ, ಇನ್ನುಳಿದ ಹಣದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಎಲ್ಲಾದರೂ ಸರಿ, ಸಾಲ ತೆಗೆದುಕೊಂಡು ಬಂದು ಕೊಡುತ್ತೇನೆ. ಈ ಭೂತಾಯಿಯ ಮಡಲಲ್ಲಿ ರಕ್ತ ಬಸಿದಾದರೂ ದುಡಿದವರ ಋಣವನ್ನು ಒಟ್ಟರೆ ನಮ್ಮಣ್ಣ ನೌಕರಿ ಸೇರಬೇಕು. ಕತ್ತಲು ಕವಿದ ಈ ನಮ್ಮ ಮನೆ ಬೆಳಕಾಗಬೇಕಪ್ಪ, ಬೆಳಕಾಗಬೇಕು. ಶ್ರೀಧರ, ಮೊದಲು ಆ ಕೆಲಸ ಮಾಡಪ್ಪ, ನಿನಗೆ ಪುಣ್ಯ ಬರುತ್ತದೆ. ನಮ್ಮ ಪ್ರಕಾಶ ದೊಡ್ಡ ಸಾಹೇಬನಾಗಿ ಬರುವ ದೃಶ್ಯವನ್ನು ಈ ಕಣ್ಗಳು ನೋಡಬೇಕು. ನಮ್ಮ ಪ್ರಕಾಶ ಬರುವುದನ್ನು ಆಡಿ ಹೊಗಳುವುದನ್ನು ಈ ಕಿವಿಗಳು ಕೇಳಬೇಕು. ಅಂದಾಗಲೇ ಕಣು ಈ ಎತ್ತ ಒಡಲಿನ ಜನ್ಮ ಸಾರ್ಥಕವಾಗುತ್ತದೆ. ಮಗು ದೀಪ, ನೀನು ಬರೀ ಹೆಣ್ಣಲ್ಲಮ್ಮ, ಹೆಣ್ಣು. ಈ ಹೆಣ್ಣಲ್ಲಮ್ಮ, ಹೆಣ್ಣು. ಈ ಭೂಮಿ ತೂಕದ ಹೆಣ್ಣು. ಈ ಮನೆ ಗಂಡಮ್ಮ, ಈ ಮನೆ. ಇರ್ಲಿ ಬಿಡಿ ಮಾವ, ಈ ಮನೆ ಋಣ ತೀರಿಸೋದಕ್ಕೆ ನನಗೆ ಸಿಕ್ಕ ಸಣ್ಣ ಅವಕಾಶ ಇದು. ಅದು ಅಲ್ಲದೆ ಹೆತ್ತವರ ಮುಂದೆ ಮಕ್ಕಳು ಸುಖವಾಗಿರ್ಬೇಕನ್ನೋದು ಹೆತ್ತವರ ಕನಸು. ಆ ಕನಸು ನನಸಾಗುವ ಕಾಲ ದೂರ ಇಲ್ಲ ಮಾವ. ಅಪ್ಪಾಜಿ, ದೀಪ ಹಾಗೂ ಶ್ರೀಧರ ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕೆಂದು ನನಗಂತೂ ತಿಳಿಯದಾಗಿದೆ. ಲಕ್ಷ್ಮಣನಂತೆ ತಮ್ಮ, ಸೀತೆಯಂತೆ ದೀಪ, ದಶರಥ ಅಂತೆ ನೀವು. ನಿಮ್ಮೆಲ್ಲರನ್ನು ಪಡೆದ ನಾನೇ ಭಾಗ್ಯವಂತ. ಪ್ರಕಾಶ, ಋಣ ತೀರಿಸುವ ದೊಡ್ಡ ಮಾತನ್ನೇ ಕಾಡುವಪ್ಪ. ಒಟ್ಟಿನಲ್ಲಿ ನಿನ್ನ ಬದುಕಿಗೆ ಒಂದು ದಾರಿಯಾದರೆ ಸಾಕು, ಅದೇ ನಮಗೆ ಸಂತೋಷ. ಪ್ರಕಾಶ, ನಿಮ್ಮಿಬ್ಬರಿಗೆ ಮದುವೆ ಮಾಡಿ ನಂತರ ನಾನು ಆನಂದದಿಂದ ಕಣ್ಮುಚ್ಚಿ ಬಿಡುತ್ತೇನೆ. ಹೇ ಪ್ರಕಾಶ, ನಾನು ಕಣ್ಣು ಮುಚ್ಚಿದ ನಂತರ ನೀನು ತಂದೆ, ನಿನಗೆ ಅಷ್ಟೇ ಕಷ್ಟ ಬಂದರೂ ಸರಿ ಮಗು, ತಂದೆಯ ಸ್ಥಾನದಲ್ಲಿದ್ದುಕೊಂಡು ಈ ಮನೆಯನ್ನು, ಇವರೆಲ್ಲರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತೇನೆಂದು ನನಗೆ ವಚನ ಕೊಡು ಪ್ರಕಾಶ. ಅಪ್ಪಾಜಿ, ಕಣ್ಣು ಮುಚ್ಚ ಮಾತನಾಡಬೇಡಿ ಅಪ್ಪಾಜಿ. ನೀವಿನ್ನ 100 ಕಾಲ ಬದುಕಬೇಕು. ನಮ್ಮ ಮಕ್ಕಳು ನಿಮ್ಮ ಮಡಿಲಲ್ಲಿ ಆಡಬೇಕು. ಇದಕ್ಕಿಂತ ಸಂತೋಷ ಮತ್ತೇನಿದೆ ನನಗೆ? ಅಷ್ಟೇ ಅಲ್ಲ, ನಂದನ ಗೋಕುಲದಂತೆ ಇರುವ ಈ ಮನೆ ಮತ್ತೆ ಇವರನ್ನು ನೋಡಿಕೊಂಡು ಹೋಗುವ ಹೊಣೆ ನನಗೆ ಇರಲಿ. ಇದು ಈ ನಿಮ್ಮ ಪವಿತ್ರವಾದ ಪಾದವೇ ಸಾಕ್ಷಿ ಅಪ್ಪಾಜಿ. ಪವಿತ್ರವಾದ ಬರೀ ನಮ್ಮ ಮಕ್ಕಳು ಆಡಿದ್ರೆ ಸಾಲದು ಮಾವ. ಶ್ರೀಧರನ ಮದುವೆಯಾಗಿ ಅವನ ಮಕ್ಕಳು ಆಡಬೇಕು. ಆವಾಗಲೇ ಈ ಮನೆ ನಂದನವನವಾಗುವುದು ಅಲ್ಲವೇ? ಸರಿಯಾದ ಮಾತನ್ನು ಹೇಳಿ ದೀಪ. ನಾವೆಲ್ಲರೂ ಸೇರಿ ಮುದ್ದಾದ ಒಂದು ಹೆಣ್ಣನ್ನು ಹುಡುಕಿ ಇವನ ಮದುವೆ ಮಾಡಿಬಿಡೋಣ. ಒಂದೇ ಅಂಧಾರದಲ್ಲಿ ನಡೆದು ಹೋಗಲಿ ನಮ್ಮಿಬ್ಬರ ಮದುವೆ. ಪ್ರಕಾಶ, ಆದಷ್ಟು ಬೇಗನೆ ನಿನ್ನ ತಮ್ಮನಿಗೊಂದು ಕನ್ಯೆಯನ್ನು ಹುಡುಕಿ ಬಿಡುವುದು. ನಾನು ಕೂಡ 4-6 ಕಡೆ ವಿಚಾರ ಮಾಡುತ್ತೇನೆ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಮದುವೆಯನ್ನು ಮಾಡಿ ನನ್ನ ತಲೆಯ ಮೇಲೆ ಇರುವ ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತೇನೆ ಮಗು. ಅಪ್ಪಾಜಿ, ನೀವೇನು ತಪ್ಪು ತಿಳಿದುಕೊಳ್ಳುವುದಿಲ್ಲಂದರೆ ನಾನೊಂದು ಮಾತು ಕೇಳಲಿ ಅಪ್ಪಾಜಿ. ಏನಪ್ಪ ನಿನ್ನ ಮಾತು? ಬೇಗನೆ ಹೇಳು ಶ್ರೀಧರ. ಅಪ್ಪಾಜಿ, ನಾನು ಈಗಾಗಲೇ ಒಂದು ಹುಡುಗಿಯನ್ನು ಮನಸಾರ ಪ್ರೀತಿಸ್ತಾ ಇದ್ದೆ.
ನೀವು ಒಪ್ಪಿದರೆ ಅವಳನ್ನೇ ಮದುವೆಯಾಗಿ ಈ ಮನೆಗೆ ಕರೆತರುತ್ತೇನೆ. ಎಂತಹ ಸಂತೋಷದ ಸುದ್ದಿಯನ್ನು ಹೇಳಿದೆ ಶ್ರೀಧರ, ಎಂತಹ ಸಂತೋಷದ ಸುದ್ದಿಯನ್ನು ಹೇಳಿದೆ. ನೀನೆಲ್ಲಿ ಅಖಂಡ ಬ್ರಹ್ಮಚಾರಿಯಾಗಿ ಹಾಗೆ ಉಳಿದು ಬಿಟ್ಟಿದ್ದೆ ಅಂತ ಭಯ ಪಡ್ತಾ ಇದ್ದೆ. ಇರಲಿ ಬಿಡು, ಹಣೆ ಹಾಕಿ ಕೂಡಿ ಬಂದರೆ ಹಡೆದವರೇ ಬೇಕಿಲ್ಲ ಎಂಬ ಗಾದೆ ಮಾತಿದೆ. ಹಾ, ನಿಮ್ಮೆಬ್ಬರ ಮದುವೆಯನ್ನು ಒಟ್ಟಿಗೆ ಮಾಡಿ ಶುಭ ಹಾರೈಸುತ್ತೇನೆ ಕಂದ, ಶುಭ ಹಾರೈಸುತ್ತೇನೆ. ಎಲ್ಲೋ ಕಳ್ಳ, ಯಾರೋ ಹುಡುಗಿ, ನನಗೆ ಸ್ವಲ್ಪ ತೋರಿಸಿಯೋನೋ ನೋಡ್ತೀನಿ. ಆಯ್ತು ಬಿಡಣ್ಣ, ಶೀಘ್ರದಲ್ಲೇ ಈ ಮನೆಗೆ ಕರೆತರ್ತೇನೆ. ಅವಳು ಕೂಡ ಅನಾಥೆ, ಆದರೆ ಸದ್ಗುಣ ಸಂಪನ್ನೆ, ವಿನಯವಂತೆ, ವಿದ್ಯಾವಂತೆ. ಅವಳು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಅಣ್ಣ, ಪೂರ್ವ ಜನ್ಮದ ಪುಣ್ಯವೇ ಸರಿ. ಶ್ರೀಧರ್, ಇದೇ ಸಂತೋಷಕ್ಕೆ ನಮಗೆಲ್ಲ ನಿನ್ನ ಪಾರ್ಟಿ ಕೊಡಬೇಕಾಗುತ್ತೆ. ಹಾ, ಪಾರ್ಟಿ ಬಿಡಲ್ಲ ಬೆಳಗ್ಗೆ. ಸಂತಾಪದಿಂದ ಬೆಳೆದಿದ್ದ ಈ ಮನಕ್ಕೆ ಸಂತೋಷದ ಸುದ್ದಿಯನ್ನು ಹೇಳಿದ್ದೀರಿ. ನಾನು ಈಗಲೇ ಹೋಗಿ ಜ್ಯೋತಿಷರ ಹತ್ರ ಮುಹೂರ್ತ ಕೇಳಿಕೊಂಡು ಬರ್ತೇನಮ್ಮ. ಮಾವ ನಿಲ್ಲಿ ಮಾವ, ಇಂಥ ಸಂತೋಷ ಸಂದರ್ಭದಲ್ಲಿ ಒಂದು ಸುಂದರವಾದ ಗೀತೆಯನ್ನು ಹಾಡಬಾರ್ದ? ಅಯ್ಯೋ, ಎಂದು ಕಾಣದ ದೇವರನು ಹುಡುಗುವುದು ಏಕೆ? ಹರಿಯುವ ನೀರಿನಲ್ಲಿ ಗುಡುಗುಡು ಬೀಳುತ್ತ ಮುತ್ತಿರುವುದು ಕವಿತನು ಏಕೆ? ನನಗೆ ಕಲ್ಕಾಲಯ, ನನಗೆ ದೇವಾಲಯ, ನನಗೆ ಕಲ್ಕಾಲಯ, ನನಗೆ ದೇವಾಲಯ. ಪ್ರೇಮಗಳಿಗೆ ಪ್ರೇಮದ ರೂಪ, ಪ್ರೀತಿ ಮಾತೆ ನನ್ನ ಗೀತ, ಹರಿತುವಾಗಲು ಜೀವನ. ಎಷ್ಟೊಂದು ನಯನ, ಎಷ್ಟು ಸುಂದರವಾಗಿದೆ ಈ ನಯನ. ನೋಡೋಕೆ ನನಗೆ ಎರಡು ಕಣ್ಣುಗಳೇ ಸಾಲದು.
ಅದನ್ನ ಹೇಳ್ತೇನೆ, ಕಿವಿಗೊಟ್ಟು ಕೇಳು. ಕಾರಣವಿಲ್ಲದ ವಿನಾಕಾರಣ ಬರುವವನಲ್ಲ ಈ ಕಾಳಿಂಗ. ಅಂದು ನಿನ್ನ ತಾಯಿ ಆಸ್ಪತ್ರೆಯ ಖರ್ಚಿಗಾಗಿ ನನ್ನ ಬಳಿ ಮಾಡಿದ ಸಾಲಕ್ಕಾಗಿ ಈ ಮನೆಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಾನೆ ಅಪ್ಪ. ಅದನ್ನು ಕೇಳಲು ಬಂದಿರುವೆ. ಏನು? ನನ್ನ ತಂದೆ ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದಿದ್ದಾನೆ? ಅಪ್ಪಾಜಿ, ಈ ಕಾಳಿಂಗ ಹೇಳ್ತಾ ಇರುವುದು ನಿಜವೇ? ಇದೆಲ್ಲ ಸುಳ್ಳು ಶ್ರೀಧರ, ಸುಳ್ಳು. ಇವನ ಕೊಟ್ಟ ಹಣವನ್ನು ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದಾನೆ. ಆದರೆ ಈ ಚಾಂಡಾಲ ಈ ಮನೆಯ ಕಾಗದ ಪತ್ರಗಳನ್ನು ಮರಳಿ ನನಗೆ ಕೊಡದೆ ನಮ್ಮೆಲ್ಲರನ್ನು ಕಾಡುತ್ತಿದ್ದಾನೆ. ನನ್ನ ಮಾತು ನಂಬು ಶ್ರೀಧರ, ಇವನು ಹೇಳುತ್ತಿರುವುದೆಲ್ಲ ಸುಳ್ಳು ಸುಳ್ಳು. ಯಾಕೆ ಸುಳ್ಳು ಬಳ್ತಾ ಇದ್ದಿ ಶಿವಣ್ಣ? ಮಾಡಿದ ಸಾಲವನ್ನು ಕಟ್ಟದೆ ನಿನ್ನ ಕತೆ ಕೇಳಲು ನಾವೇನು ಮಳ್ಳ ಕುರಿಗಳಲ್ಲ. ಸಾಲ ಕಟ್ಟದಿದ್ದರೆ ನಿನ್ನ ಚಟ್ಟ ಕಟ್ಟಬೇಕಾಗುತ್ತದೆ. ಎಚ್ಚರ. ಜೈರಾಜ, ಯಾರ ಭಾಗ್ಯ ಮಾತನಾಡುತ್ತಿರೋ ಮೈಯಲ್ಲಿ ಎಚ್ಚರವಿರಲಿ, ಇಲ್ಲದಿದ್ದರೆ ಪರಿಸ್ಥಿತಿ ಗಂಭೀರವಾದಿತ್ತು. ಎಚ್ಚರ. ಲುಕ್ ಮಿಸ್ಟರ್ ಪ್ರಕಾಶ್, ನಿನ್ನ ತಂದೆ ಮಾಡಿದ ಸಾಲಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ನಮ್ಮ ಬಳಿ ಇವೆ. ಬೇಕಾದರೆ ನೋಡು. ಸುಮ್ಮನೆ ಪುರಾವೆಗಳಿಲ್ಲದೆ ಮಾತನಾಡಲು ನಮಗೇನು ತಲೆ ಕೆಟ್ಟಿಲ್ಲ. ಆದಷ್ಟು ಬೇಗನೆ ಈ ಮನೆಯನ್ನು ಖಾಲಿ ಮಾಡಿ, ಇಲ್ಲದಿದ್ದರೆ ಕಟ್ಟಿಗೆ ಕೈ ಕೊಟ್ಟು ನಾವೇ ಹೊರಗೆ ತಳ್ಳಬೇಕಾಗುತ್ತದೆ. ಬೇಡಿ, ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಹಾಗೆ ಮಾತ್ರ ಮಾಡಬೇಡಿ. ಯಾಕಂದ್ರೆ ಇದು ನಮ್ಮ ಮನೆತನದ ಮಾನದ ಪ್ರಶ್ನೆ. ಬೇಕಾದ್ರೆ ನಾನೇ ದುಡಿದು ನಿಮ್ಮ ಸಾಲನ ಮುಟ್ಟಿಸ್ತೀನಿ. ಆ ಕಾಗದ ಪತ್ರ ನಮ್ ಕೊಡಿ. ಏನು? ನೀನು ಸಾಲ ತೀರಿಸ್ತೀಯ? ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ ಚಿನ್ನ? ನೀನೇನು ಕಷ್ಟಪಡಬೇಕಾಗಿಲ್ಲ. ಕೇವಲ ಆಸ್ತಿ ಪತ್ರಗಳೇಕೆ, ನನ್ನ ಸರ್ವ ಆಸ್ತಿಯನ್ನೇ ದಾರಿ ಎರೆದು ಬಿಡುತ್ತೇನೆ ನಿನಗೆ. ಆದ್ರೆ ನಾನು ಹೇಳಿದಂತೆ ಕೇಳಬೇಕು ಅಷ್ಟೇ. ಲೇ ಕಾಮುಕ, ನನ್ನ ಸೊಸೆಯ ಮೇಲೆ ನಿನ್ನ ಕಾಮ ದೃಷ್ಟಿ ಬೀರಿದ್ದೆಯಾದರೆ ನನ್ನ ಮಕ್ಕಳಾದ ಶ್ರೀಧರ ಮತ್ತು ಪ್ರಕಾಶ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಚಾಂಡಾಲ. ನೋಡು ಶಿವಣ್ಣ, ಬಂದಂತೆ ಮಾತಾಡಿ ಮಣ್ಣು ಸೇರುವ ಸಾಹಸ ಮಾಡಬೇಡ. ಮೊದಲು ಸಾಲ ಕಟ್ಟುವ ಯೋಚನೆ ಮಾಡು. ಗಾಳಿಗೆ ಗುದ್ದಿ ಮೈನು ಮಾಡಿಕೊಳ್ಳಬೇಡ. ಈ ರೈತರ ಮಾನ ಪ್ರಾಣ ನಿನ್ನಂತ ಕಚ್ಚಿನಾಗಿ ಏನು ಗೊತ್ತೈತಿ? ಇದು ಚಚ್ಚಿದ ಕಲಿಗಳ ಬೀಡೈತಿ. ಅಂದಿಗೆ ಅಮ್ಮನರಿಲ್ಲ ನಾಡೈತಿ. ಇಂಥ ನಾಡ್ಗ ಇಂಥ ಮನೆಗೆ ಜೀವ ಬೀಳಿಕೆ ತೋರಿಸ್ತೀಯ ಮಗನೇ. ಯಾರು ಮಣ್ಣು ಸೇರ್ತಾರೆ, ಯಾರು ಮಣ್ಣು ಮುಕ್ಕುತ್ತಾರೆ ಎಂಬುದು ನಾನು ನಿರ್ಧಾರ ಮಾಡ್ತೇನೆ. ಬಾರಲ ಗಂಡು ಸಾಗಿ ಮುಂದಕ್ಕೆ. ಹೇ ಶ್ರೀಧರ, ಕಂಡು ಕಂಡು ಕಾಳಿಂಗದ ಸರ್ಪದ ಉತ್ತಿಗೆ ಕೈ ಹಾಕಿ ಕಣ್ಣೀರಿಡಬೇಡ. ನಮ್ಮ ಬಳಿ ಕಾಸು ಇದೆ, ಕಾನೂನು ಇದೆ. ಸುಮ್ಮನೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಸುಟ್ಟುಕೊಳ್ಳಬೇಡ ನಿನ್ನ ಕೆಲಸವನ್ನು. ಕಾಸಿದೆಯ
ಎಂದು ಕಡಿವಾಣವಿಲ್ಲದಂತೆ ಕುದುರೆಯಂತೆ ಮೆರೆದರೆ ಸುಟ್ಟು ಹೋಗುವೆ ನಾನು ಹಚ್ಚಿದ ಜಾಲದಲ್ಲಿ. ರವಿ, ಕಾಳಿಂಗ, ಆ ಕಾಳಿಂಗ ಸರ್ಪದ ತಲೆ ಮೇಲೆ ಹೇಗೆ ಕಾಲಿಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಲ್ಲಿ ಯಾರಲ್ಲಿರುವ ಒಬ್ಬರಲ್ಲಿ ಧೈರ್ಯ ಇದ್ದರೆ ಗಂಡನಾಗಿ ನನ್ನ ಮನೆ ಒಳಗಡೆ ಕಾಲಡಿ ನನ್ನ ತಾಯಿಯ ಪೋಟಕ್ಕೆ ನಿಮ್ಮ ರುಂಡವನ್ನು ಚೆಂಡಾಡಿ ಹಾರ ಮಾಡಿ ಹಾಕದಿದ್ದರೆ ನಾನು ಗಂಡಸೆ ಅಲ್ಲ. ಲೇ ಪ್ರಕಾಶ, ಲೇ ಪ್ರಕಾಶ, ತಲೆ ಕಟ್ಟಿದೆ ಎಂದು ಬಂಡ ವಿರುದ್ಧ ಹೋರಾಡಬೇಡ. ನಿಂತ ಕ್ಷಣದಲ್ಲೇ ನಿನಗೊಂದು ಗತಿ ಕಾಣಿಸುತ್ತೇನೆ. ಅಷ್ಟೇ ಅಲ್ಲ, ನಿನ್ನ ರಕ್ತನ ಹರಿಸುತ್ತೇನೆ. ಪ್ರಕಾಶ, ಲೇ ಪ್ರಕಾಶ, ನನ್ನ ಮುಂದೆ ಬೆಳೆದ ಕೊನ್ನಿ ನೀನು ನನಗೆ ಉತ್ತರ ಕೊಡಬೇಯ. ಬಡಬಲಾದ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಇಲ್ಲಿ ಕೋಟ್ಯಾಧೀಶ್ವರ ನನಗೆಷ್ಟಿರಬೇಡ. ನಿನ್ನಂತ ಬಿಕಾರಿಸದೆ ನನ್ನದೇನು ಕೆಲಸ? ನಿನ್ನನ್ನು ಕೋಟಿನಲ್ಲಿ ನೋಡಿಕೊಳ್ಳುತ್ತೇನೆ ಮಗನೇ. ಜಯರಾಜ್, ಬನ್ನಿ ಹೋಗೋಣ. ನೋಡು ಪ್ರಕಾಶ, ನಮಗೆ ಎದುರಾದವರನ್ನು ಕತ್ತಲಲ್ಲೇ ಕೈಲಾಸಕ್ಕೆ ಕಳಿಸಿದ್ದೇವೆ. ಅಂಥದ್ರಲ್ಲಿ ನೀನ್ಯಾವ ಲೆಕ್ಕ? ಮೊದಲು ಈ ಮನೆ ಖಾಲಿ ಮಾಡುವುದು ಯೋಚನೆ ಮಾಡು. ಹೇ ಶಿವಣ್ಣ, ಮನೆಗೆ ಬಂದ ನಮಗೆ ಈ ರೀತಿ ಅವಮಾನ ಮಾಡಿ ಏನು ಅರಿಯದವನಂತೆ ನಿಂತಿರುವೆಯಲ್ಲ, ಇದರ ಪರಿಣಾಮ ಎದುರಿಸಲು ಸಿದ್ಧನಾಗು. ಬನ್ನಿ ಹೋಗೋಣ. ಇದೇನು ಪ್ರಕಾಶ್, ಅಂಥವ್ರ ಜೊತೆಗೆ ಯಾಕೆ ವೈರತೆ ಬೆಳೆಸ್ಕೊಂಡ್ರಿ? ಮೊದಲೇ ಅವರು ವಿಷಜಂತ ಇದ್ದ ಹಾಗೆ. ನನಗೆ ಯಾಕೂ ತುಂಬಾ ಭಯ ಆಗ್ತಾ ಇದೆ. ದೀಪ, ಹುತ್ತು ಬಡದರೆ ಹಾವು ಸಾಯೋದಿಲ್ಲ. ಮುಂಜಿ ಊದಿ ಹೊರ ತಂದು ಅದರ ಹಲ್ಲುಗಳನ್ನು ಕೇಳುತ್ತೀನಿ. ಅವರು ಏನೇ ಮಾಡಿದರೆ ಸರಿ, ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಕೊಲ್ಲುವರು 100 ಜನ ಇದ್ದರೆ ಕಾಯುವರ ಮೇಲೆ ಒಬ್ಬ ಇದ್ದಾನಂತೆ. ಅವರೇನು ಮಾಡುತ್ತಾರೆ ನಾನೇ ನೋಡುತ್ತೀನಿ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿತೇನೆ, ನೀವೇನು ಚಿಂತೆ ಮಾಡಬೇಡಿ. ಪ್ರಕಾಶ, ಮಗು ಪ್ರಕಾಶ, ಆದಷ್ಟು ನೀನು ಎಚ್ಚರದಿಂದಿರು. ಯಾಕೆಂದರೆ ಅವನೊಬ್ಬ ಸಮಯ ಸಾಧಕ. ಅವನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಕೊಚ್ಚೆಗೆ ಕಲ್ಲು ಎಸೆಯುವುದು ಒಂದೇ. ಈ ವಿಷಯದ ಕುರಿತು ಜಾಸ್ತಿ ಯೋಚಿಸಬೇಡಿ. ಮುಂದೆ ಆಗುವುದು ಬಹಳ ಇದೆ. ನಡೆಯಿರಿ, ಎಲ್ಲರೂ ಒಳಗೆ ಹೋಗೋಣ.